ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದ ಸ್ಟಡಿ ಸುದೀಪ್ ಯೂಟ್ಯೂಬ್ ಚಾನಲ್. ನೀವೇನಾದರೂ ನಮ್ಮ ಚಾನಲ್ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ. ಅದೇ ರೀತಿಯಾಗಿ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಪ್ರೆಸ್ ಮಾಡಿ. ನಾವು ಅಪ್ಲೋಡ್ ಮಾಡೋ ವೀಡಿಯೋವನ್ನು ಬೇಗನೆ ನೋಟಿಫಿಕೇಷನ್ ಮುಖಾಂತರ ನೋಡಿಕೊಳ್ಳಿ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಸ್ಪರ್ಧಾ ವಿಜೇತ ಮ್ಯಾಗ್ಝಿನ್ ಏಪ್ರಿಲ್ ತಿಂಗಳದು ಮ್ಯಾಗ್ಝಿನನ್ನು ನೋಡೋಣ. ಅದರಲ್ಲಿ ಮುಂದಿನ ಭಾಗ ನೋಡೋದಾದರೆ 2024 ಸಾಲಿನ ಅಬೆಲ್ ಪ್ರಶಸ್ತಿ ಪುರಸ್ಕೃತರು ಮೈಕಲ್ ತಾಲ್ಗ್ರಾಂಡ್. ಯಾರು? ಮೈಕಲ್ ತಾಲ್ಗ್ರಾಂಡ್ ಅವರು 2024 ಸಾಲಿನ ಅಬೆಲ್ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ವಿಶೇಷತೆ ನೋಡೋದಾದರೆ ಇದು ಗಣಿತಶಾಸ್ತ್ರದ ನೋಬೆಲ್ ಆಗಿದೆ. ಯಾವುದು? ಅಬೆಲ್ ಪ್ರಶಸ್ತಿ. ಪ್ರಶಸ್ತಿ ನೀಡುವ ದೇಶ ಯಾವುದಪ್ಪ ಅಂತಂದರೆ ನಾರ್ವೆ ದೇಶದ ಅಕಾಡೆಮಿ ಆಫ್ ಸೈನ್ಸ್ ಆ್ಯಂಡ್ ಲೆಟರ್ಸ್ ವತಿಯಿಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗಣಿತ ಕ್ಷೇತ್ರದಲ್ಲಿ ಅತ್ಯುತ್ತಮ ಸೇವೆ ಸಲ್ಲಿಸಿದ ಗಣಿತಶಾಸ್ತ್ರಜ್ಞರಿಗೆ ಪ್ರತಿ ವರ್ಷದಂತೆ ನೀಡುವ ಅಬೆಲ್ ಪ್ರಶಸ್ತಿಯನ್ನು 2024 ಮಾರ್ಚ್ನಲ್ಲಿ ಘೋಷಣೆ ಮಾಡಲಾಗಿದೆ. ಗಣಿತ ಕ್ಷೇತ್ರದ ನೋಬೆಲ್ ಎನಿಸಿರುವ ಅಬೆಲ್ ಪ್ರಶಸ್ತಿ ಆಯ್ಕೆ ಸಮಿತಿಯ ನಿರ್ಧಾರದಂತೆ ಫ್ರೆಂಚ್ನ ಖ್ಯಾತ ಗಣಿತಶಾಸ್ತ್ರಜ್ಞರಾಗಿರುವ ಮೈಕಲ್ ತಾಲ್ಗ್ರಾಂಡ್ ಅವರಿಗೆ 2024 ಅಬೆಲ್ ಪ್ರಶಸ್ತಿಯನ್ನು ನೀಡಲಾಗಿದೆ. ಇವರಿಗೆ 7.5 ಮಿಲಿಯನ್ ನಾರ್ವೆಯನ್ ಕ್ರೋನರ್ ಮೊತ್ತದ ಅಬೆಲ್ ಪ್ರಶಸ್ತಿಯನ್ನು ಘೋಷಣೆ ಮಾಡಲಾಗಿದೆ. ಅದೇ ರೀತಿಯಾಗಿ 2024 ಸಾಲಿನ ಅಬೆಲ್ ಪುರಸ್ಕೃತರು ಮೈಕಲ್ ಟಿ. ಮಾಹಿತಿ ನೋಡೋದಾದರೆ 2024 ಸಾಲಿನ ಅಬೆಲ್ ಪ್ರಶಸ್ತಿ ಭಾಜನರಾದ ಮೈಕಲ್ ಅವರು ಫ್ರಾನ್ಸ್ನ ಪ್ಯಾರಿಸ್ನಲ್ಲಿರುವ ಫ್ರೆಂಚ್ ನ್ಯಾಷನಲ್ ಸೆಂಟರ್ ಫಾರ್ ಸೈಂಟಿಫಿಕ್ ರಿಸರ್ಚ್ನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಅದೇ ರೀತಿಯಾಗಿ ಗಣಿತಶಾಸ್ತ್ರದ ನೋಬೆಲ್ ಅಬೆಲ್ ಪ್ರಶಸ್ತಿಯಾಗಿದೆ. ಇದು ಅಂಶಗಳು ಮತ್ತು ವಿಶೇಷ ನೋಡೋದಾದರೆ ಪ್ರಶಸ್ತಿ ನೀಡಿಕೆ ನಾರ್ವೆ ದೇಶದಲ್ಲಿ ನೀಡಲಾಗುತ್ತೆ. ಸ್ಥಾಪನೆ 2001, ಆರಂಭ ಆಗಿದ್ದು 2003ರಲ್ಲಿ. ವಿಶೇಷತೆ ಏನಪ್ಪ ಅಂತಂದರೆ ಇದು ಗಣಿತಶಾಸ್ತ್ರದ ನೋಬೆಲ್ ಪ್ರಶಸ್ತಿಯಾಗಿದೆ. ಯಾವುದು? ಅಬೆಲ್ ಪ್ರಶಸ್ತಿ. ನಾರ್ವೆ ಗಣಿತಶಾಸ್ತ್ರಜ್ಞರಾದ ನೀಲ್ಸ್ ಹೆನ್ರಿಕ್ ಅಬೆಲ್ ರವರು ಹೆಸರಿನಲ್ಲಿ ಅಬೆಲ್ ಪ್ರಶಸ್ತಿಯನ್ನು ನೀಡಲಾಗುತ್ತದೆ. 1802ರಿಂದ 1829ವರೆಗೆ ಅವರಿದ್ದರು. ಪ್ರಶಸ್ತಿ ಪ್ರದಾನ ಓಸ್ಲೋ ವಿಶ್ವವಿದ್ಯಾಲಯದ ಆಟ್ರಿಯಂ. ಅರ್ಹತೆ ಯಾರಿಗಿದೆಯಪ್ಪ ಅಂತಂದರೆ ಗಣಿತಶಾಸ್ತ್ರಜ್ಞ ಕ್ಷೇತ್ರದಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದವರಿಗೆ ಕೊಡಲಾಗುತ್ತದೆ. ಇದು ಮಾಹಿತಿಯನ್ನು ನೀವು ಪಾಸ್ ಮಾಡಿ ನೋಡಿಕೊಳ್ಳಿ ಫ್ರೆಂಡ್ಸ್. ಅದೇ ರೀತಿಯಾಗಿ ಪ್ರಶಸ್ತಿ ಪಡೆದ ಭಾರತೀಯ ಮೊದಲದವರು ಯಾರಪ್ಪ ಅಂತಂದರೆ ಮೂಲದವರು SR ಶ್ರೀನಿವಾಸ್ ವರ್ಧನ್ 2007ರಲ್ಲಿ ಪಡೆದಿದ್ದಾರೆ. ಸಂಭಾವ್ಯತೆ ಸಿದ್ಧಾಂತ. 2019ನೇ ಸಾಲಿನ ಪ್ರಶಸ್ತಿ ಪಡೆದವರು ಅಮೆರಿಕದ ಕರೆನ್ ಹುಯೆನ್ಬೆಕ್ ಅಬೆಲ್ ಪ್ರಶಸ್ತಿ ಭಾಜನರಾದ ಮೊಟ್ಟ ಮೊದಲ ಮಹಿಳೆಯಾಗಿದ್ದಾರೆ. ಯಾರು? ಅಮೆರಿಕದ ಕರೆನ್ ಹುಯೆನ್ಬೆಕ್. 2023ರಲ್ಲಿ ಲೂಯಿಸ್ ಕೆಫರೆಲ್ಲಿ ಅರ್ಜೆಂಟೀನಾ ದೇಶದವರು. ಫೀಲ್ಡ್ ಮೆಡಲ್ ಅಂತಾರಾಷ್ಟ್ರೀಯ ಗಣಿತ ಒಕ್ಕೂಟದ ಅಂತಾರಾಷ್ಟ್ರೀಯ ಕಾಂಗ್ರೆಸ್ ವತಿಯಿಂದ ಪ್ರತಿ ವರ್ಷ 4 ವರ್ಷಗಳಿಗೊಮ್ಮೆ ನೀಡುವ ಪ್ರಶಸ್ತಿಯಾಗಿದೆ. ಇದು $15,000 ಕೆನಡಿಯನ್ ನೀಡಲಾಗುತ್ತದೆ. 40 ವರ್ಷಗಳ ವಯೋಮಾನದವರಿಗೆ ಗಣಿತಶಾಸ್ತ್ರಜ್ಞರಿಗೆ ನೀಡಲಾಗುತ್ತದೆ. ಇದು ಅದೇ ರೀತಿಯಾಗಿ ಅಂತಾರಾಷ್ಟ್ರೀಯ ಗಣಿತ ದಿನ ನೋಡೋದಾದರೆ ಇದು 2024 ಮಾರ್ಚ್ 14ರಂದು ಆಚರಣೆ ಮಾಡ್ತಾರೆ. ಇದು 2024 ಮಾರ್ಚ್ 14ರಂದು ಅಂತಾರಾಷ್ಟ್ರೀಯ ಗಣಿತ ದಿನವನ್ನು ಪ್ಲೇಯಿಂಗ್ ವಿತ್ ಮ್ಯಾಥ್ ಎಂಬ ಧ್ಯೇಯವಾಕ್ಯದಲ್ಲಿ ಆಚರಿಸಲಾಗಿದೆ. 2020 ಮಾರ್ಚ್ 14ರಂದು ಪ್ರತಿ ವರ್ಷ, ಯಾವಾಗಿಂದ 2020 ಮಾರ್ಚ್ 14ರಿಂದ ಪ್ರತಿ ವರ್ಷ ಮಾರ್ಚ್ 14ರಂದು ಅಂತಾರಾಷ್ಟ್ರೀಯ ಗಣಿತ ದಿನವನ್ನಾಗಿ ಆಚರಿಸಲಾಗುತ್ತದೆ. ಯಾವಾಗಿಂದ? 2020ರಿಂದ. ಯುನೆಸ್ಕೋ ಸಂಸ್ಥೆಯ 40ನೇ ಸಾಮಾನ್ಯ ಸಭೆಯ ನಿರ್ಧಾರದನ್ವಯ ಪೈ ದಿನವನ್ನು ಆಚರಿಸಲು ನಿರ್ಧರಿಸಲಾಗಿದೆ. ಯಾವ ದಿನ? ಪೈ ದಿನ. ಗಣಿತಶಾಸ್ತ್ರದಲ್ಲಿ PI ಎಂಬುದು 3.14 ಅನ್ನು ಸೂಚಿಸುತ್ತದೆ. ಇದರ ಅರ್ಥ ವರ್ಷದ 3ನೇ ತಿಂಗಳಾದ ಮಾರ್ಚ್ನ 14 ಎಂಬುದು ದಿನಾಂಕವನ್ನು ಸೂಚಿಸುತ್ತದೆ. ಅದೇ ರೀತಿಯಾಗಿ ರಾಷ್ಟ್ರೀಯ ಗಣಿತ ದಿನ ಇದು ಡಿಸೆಂಬರ್ 22. ಅಂದರೆ ಭಾರತದಲ್ಲಿ ಗಣಿತಶಾಸ್ತ್ರಜ್ಞರಾಗಿರುವ ಶ್ರೀನಿವಾಸ್ ರಾಮಾನುಜನ್ ಅವರ ಜನ್ಮದಿನವಾದ ಡಿಸೆಂಬರ್ 22 ರಾಷ್ಟ್ರೀಯ ಗಣಿತ ದಿನವನ್ನಾಗಿ ಆಚರಿಸಲಾಗುತ್ತದೆ.
ರಾಮಾನುಜನ್ ಅವರು 37ನೇ ವಯಸ್ಸಿನಲ್ಲಿ ನಿಧನರಾದ ಹಿನ್ನೆಲೆಯಲ್ಲಿ 32 ವರ್ಷದೊಳಗಿನ ಯುವ ಗಣಿತಶಾಸ್ತ್ರಜ್ಞರಿಗೆ ಅವರಿಗೆ ನೀಡಲಾಗುತ್ತದೆ. ತಮಿಳುನಾಡಿನ ತಂಜಾವೂರಿನಲ್ಲಿರುವ ಶಾಸ್ತ್ರ ವಿಶ್ವವಿದ್ಯಾಲಯ ವತಿಯಿಂದ ಶಸ್ತ್ರಪ್ರಶಸ್ತಿಯನ್ನು ನೀಡಲಾಗುತ್ತದೆ. ಇದನ್ನು ಭಾರತೀಯ ಗಣಿತಶಾಸ್ತ್ರದ ಅಬೆಲ್ ಪ್ರಶಸ್ತಿ ಎನ್ನಲಾಗುತ್ತದೆ. ಅದೇ ರೀತಿಯಾಗಿ 2022 ಸಾಲಿನ ಈ ಪ್ರಶಸ್ತಿಯನ್ನು ಅಮೆರಿಕದ ಯುಕಿಂಗ್ ತಾಂಗ್ ಪಡೆದಿದ್ದಾರೆ. 2023 ಪ್ರಶಸ್ತಿಗೆ ಅಮೆರಿಕದ ಜಿಯಾಂಗ್ ಅವರು ಭಾಜನರಾಗಿದ್ದಾರೆ. ರಾಷ್ಟ್ರೀಯ ಗಣಿತ ವರ್ಷಾಚರಣೆ 2012ರಲ್ಲಿ ಆಯಿತು. ಯಾವುದು ರಾಷ್ಟ್ರೀಯ ಗಣಿತ ವರ್ಷಾಚರಣೆ. ರಾಮಾನುಜನ್ ಮ್ಯಾಜಿಕ್ ನಂಬರ್ ನೋಡೋದಾದರೆ ಇದು 1729 ಇಂಪಾರ್ಟೆಂಟ್. ರಾಮಾನುಜನ್ ಮ್ಯಾಜಿಕ್ ನಂಬರ್ 1729 ಆಗಿದೆ. ಅದೇ ರೀತಿಯಾಗಿ ಮುಂದಿನ ಮಾಹಿತಿಯನ್ನು ನೋಡೋದಾದರೆ ರಾಷ್ಟ್ರೀಯ ತನಿಖಾ ದಳ NIA ಮಹಾನಿರ್ದೇಶಕರಾಗಿ ಸದಾನಂದ್ ವಸಂತ್ ಡಿ ನೇಮಕವಾಗಿದ್ದಾರೆ. ಕೇಂದ್ರ ಸರ್ಕಾರವು NIA ಮಹಾನಿರ್ದೇಶಕರನ್ನಾಗಿ IPS ಅಧಿಕಾರಿ ಸದಾನಂದ್ ವಸಂತ್ ಡಿ ಅವರನ್ನು ನೇಮಿಸಿ 2024 ಮಾರ್ಚ್ ಅಂತ್ಯದಲ್ಲಿ ಆದೇಶ ಹೊರಡಿಸಿದೆ. 2024 ಮಾರ್ಚ್ 31ರಂದು NIA ಘಟಕದ DG ಆಗಿರುವ ದಿನಕರ್ ಗುಪ್ತಾ ಅವರನ್ನು ನಿವೃತ್ತರಾದರು. ಯಾರು? ದಿನಕರ್. ಈ ಮೊದಲು ದಿನಕರ್ ಗುಪ್ತಾ ಅವರು ರಾಷ್ಟ್ರೀಯ ತನಿಖಾ ದಳದ ಮುಖ್ಯಸ್ಥರಾಗಿದ್ದರು, ಮಹಾನಿರ್ದೇಶಕರು. 2024 ಏಪ್ರಿಲ್ 1ರಿಂದ ಸದಾನಂದ್ ಅವರನ್ನು NIA ನೂತನ DG ಆಗಿ ಅಧಿಕಾರ ವಹಿಸಿಕೊಂಡಿದ್ದಾರೆ. 1990 ಬ್ಯಾಚ್ನ IPS ಅಧಿಕಾರಿಯಾಗಿರುವ ಸದಾನಂದ್ ಅವರು ಮಹಾರಾಷ್ಟ್ರ ರಾಜ್ಯದ ಉಗ್ರ ನಿಗ್ರಹ ಪಡೆ ಕಾರ್ಯನಿರ್ವಹಿಸಿದ್ದಾರೆ. ಅಲ್ಲಿ ಇವರು 2026 ಡಿಸೆಂಬರ್ 31ರವರೆಗೂ ಅಥವಾ ಕೇಂದ್ರ ಸರ್ಕಾರದ ಮುಂದಿನ ಆದೇಶದವರೆಗೂ ಮಹಾನಿರ್ದೇಶಕರಾಗಿ ಕಾರ್ಯನಿರ್ವಹಿಸಲಿದ್ದಾರೆ. 2008 ನವೆಂಬರ್ 26ರಂದು ಮುಂಬೈನಲ್ಲಿ ನಡೆದ ಉಗ್ರರ ದಾಳಿಯ ಸಂದರ್ಭದಲ್ಲಿ ಭಯೋತ್ಪಾದಕರ ನಿಗ್ರಹ ಕಾರ್ಯಾಚರಣೆಗೆ ತೊಡಗಿದ ಹಲವು ಅಧಿಕಾರಿಗಳಿಂದ ಸದಾನಂದ್ ಅವರು ಒಬ್ಬರಾಗಿದ್ದರು. NIA ಬಗ್ಗೆ ಮಾಹಿತಿಯನ್ನು ನೋಡೋದಾದರೆ ಇದರ ವಿಸ್ತೃತ ರೂಪ ರಾಷ್ಟ್ರೀಯ ತನಿಖಾ ದಳ, ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ. ನಿಕಟಪೂರ್ವ ಮಹಾನಿರ್ದೇಶಕರು ದಿನಕರ್ ಗುಪ್ತಾ. ವಿಶೇಷತೆ ನೋಡೋದಾದರೆ ಭಾರತದಲ್ಲಿ ಭಯೋತ್ಪಾದನಾ ಅಥವಾ ಉಗ್ರಗಾಮಿ ಚಟುವಟಿಕೆಗಳ ನಿಯಂತ್ರಣದ ಕಾನೂನು ಅನುಷ್ಠಾನ ಏಜೆನ್ಸಿಯಾಗಿದೆ. ಇದರ ಕೇಂದ್ರ ಕಚೇರಿ ನವದೆಹಲಿಯಲ್ಲಿದೆ. ಸ್ಥಾಪನೆಯಾಗಿದೆ 2008 ರಾಷ್ಟ್ರೀಯ ತನಿಖಾ ಏಜೆನ್ಸಿ ಕಾಯ್ದೆಯನ್ನು 2008 ಡಿಸೆಂಬರ್ 31ರಂದು ಭಾರತದ ಸಂಸತ್ನಲ್ಲಿ ಅನುಮೋದಿಸಿ 2009ರಲ್ಲಿ ಸ್ಥಾಪನೆ ಮಾಡಲಾಗಿದೆ. ಯಾವಾಗ? 2009ರಲ್ಲಿ ಇದನ್ನು ಸ್ಥಾಪನೆ ಮಾಡಲಾಗಿದೆ. ಇದರ ಮೇಲ್ವಿಚಾರಣೆ ಸಚಿವಾಲಯ ಕೇಂದ್ರ ಗೃಹ ಸಚಿವಾಲಯ. ಸಂಸ್ಥಾಪಕ ಮಹಾನಿರ್ದೇಶಕರು ರಾಧಾ ವಿನೋಬ್ ರಾಜು. ಪ್ರಸ್ತುತ DG ಆಗಿದ್ದವರು ಯಾರಪ್ಪ ಅಂದರೆ ಸದಾನಂದ್ ವಸಂತ್ ಡಿ. 2019 ಜುಲೈ 17ರಂದು NIA ತಿದ್ದುಪಡಿ ಮಸೂದೆ ಅನುಮೋದಿಸಿಕೊಂಡಿದ್ದು NIA ಘಟಕಕ್ಕೆ ವಿಶೇಷ ತನಿಖಾಧಿಕಾರಿಗಳನ್ನು ನೀಡಲಾಗಿದೆ. NIA ವತಿಯಿಂದ ಮೋಸ್ಟ್ ವಾಂಟೆಡ್ ಪಟ್ಟಿ ನಿರ್ವಹಣೆಗೊಳ್ಳುತ್ತಿದೆ. 2008 ಮುಂಬೈ ದಾಳಿ ಬಗ್ಗೆ ನೋಡೋದಾದರೆ 2008 ನವೆಂಬರ್ 26ರಂದು ಮತ್ತು 29ರವರೆಗೆ ಮುಂಬೈನ ತಾಜ್ ಹೋಟೆಲ್ ಸೇರಿದಂತೆ ಹಲವು ಕಡೆ ಲಷ್ಕರ್ ಇ ತೈಬಾ ಎಂಬ ಸಂಘಟನೆಯನ್ನು 10 ಸದಸ್ಯರು ಭಯೋತ್ಪಾದನಾ ದಾಳಿ ನಡೆಸಿದರು. ಎಷ್ಟು? 10 ಜನರು. ಅದರಲ್ಲಿ 175 ಜನರು ಮರಣ ಹೊಂದಿದರು. ಈ ಘಟನೆಯ ಪ್ರಮುಖ ರೂವಾರಿಗಳಲ್ಲಿ ಅಜ್ವಲ್ ಕಸಬ್ ಹಾಗೂ ಹಲವು ಉಗ್ರಗಾಮಿಗಳು ಸೇರಿದ್ದರು. ಮುಂಬೈ ದಾಳಿಯ ನಿಗ್ರಹ ಕಾರ್ಯಾಚರಣೆಗಾಗಿ ನ್ಯಾಷನಲ್ ಸೆಕ್ಯೂರಿಟಿ ಗಾರ್ಡ್ ಅಂದರೆ NSG ವತಿಯಿಂದ ಆಪರೇಷನ್ ಬ್ಲ್ಯಾಕ್ ಟೊರ್ನಡೋ ಜರುಗಿತು. ಯಾವುದು? ಆಪರೇಷನ್ ಬ್ಲ್ಯಾಕ್ ಟೊರ್ನಡೋ. ಇದು ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳಿದರೆ ಮುಂಬೈ ದಾಳಿಯಲ್ಲಿ ರಕ್ಷಣೆಗಾಗಿ ಸಂಬಂಧಿಸಿದೆ. ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪಡೆ NDRF DG ಆದವರು ಪಿಯೂಷ್ ಆನಂದ್. ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪಡೆ ಮಹಾನಿರ್ದೇಶಕರನ್ನಾಗಿ ಹಿರಿಯ IPS ಅಧಿಕಾರಿಯಾಗಿರುವ ಪಿಯೂಷ್ ಆನಂದ್ ಅವರನ್ನು ಮುಂದಿನ 2 ವರ್ಷಗಳ ಅವಧಿವರೆಗೆ 2024 ಮಾರ್ಚ್ನಲ್ಲಿ ನೇಮಕ ಮಾಡಲಾಗಿದೆ. 1991 ಬ್ಯಾಚ್ನ IPS ಅಧಿಕಾರಿಯಾಗಿರುವ ಪಿಯೂಷ್ ಅವರು ಅತುಲ್ ಕರ್ವಾಲ್ ಅವರ ನಿವೃತ್ತಿಯಿಂದ ತೆರವಾದ ಸ್ಥಾನಕ್ಕೆ ನೇಮಕವಾಗಿದ್ದಾರೆ. ಯಾರು? ಅತುಲ್ ಕರ್ವಾಲ್. NDRF ಬಗ್ಗೆ ಮಾಹಿತಿ ನೋಡೋದಾದರೆ ಇದರ ವಿಸ್ತೃತ ರೂಪ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪಡೆ.
ನ್ಯಾಷನಲ್ ಡಿಸಾಸ್ಟರ್ ರೆಸ್ಪಾನ್ಸ್ ಫೋರ್ಸ್ ಸ್ಥಾಪನೆಯಾಗಿದ್ದು 2005ರ ವಿಪತ್ತು ನಿರ್ವಹಣಾ ಕಾಯ್ದೆ ಅನ್ವಯ 2006ರ ಜನವರಿ 19 ಸ್ಥಾಪನೆಯಾಗಿದೆ. ಕೇಂದ್ರ ಕಚೇರಿ ನವದೆಹಲಿ. ಮೇಲ್ವಿಚಾರಣೆ ಸಚಿವಾಲಯ ಕೇಂದ್ರ ಗೃಹ ಸಚಿವಾಲಯ. ವಿಶೇಷತೆ ನೋಡೋದಾದರೆ ಇದು ದೇಶದ ಯಾವುದೇ ಭಾಗದಲ್ಲಿ ಸಂಭವಿಸುವ ವಿಪತ್ತುಗಳ ನಿರ್ವಹಣಾ ಜವಾಬ್ದಾರಿಯನ್ನು ಹೊಂದಿದೆ. 2005ರ ಡಿಸೆಂಬರ್ 23ರಂದು ಸ್ಥಾಪನೆಯಾಗಿರುವ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಇದನ್ನು ಕಾರ್ಯನಿರ್ವಹಿಸುತ್ತದೆ. ಈ ಪ್ರಾಧಿಕಾರದ ಪದನಿಯಮಿತ ಮುಖ್ಯಸ್ಥರನ್ನು ಪ್ರಧಾನಮಂತ್ರಿಗಳು NDRFನ ಅಧೀನದಲ್ಲಿ ಕರ್ನಾಟಕ, ಮಹಾರಾಷ್ಟ್ರ, ತೆಲಂಗಾಣ, ಆಂಧ್ರ ಪ್ರದೇಶ ಹಾಗೂ ರಾಜ್ಯ ವಿಪತ್ತು ಪ್ರತಿಕ್ರಿಯಾತ್ಮಕ ಪಡೆಗಳು ಕಾರ್ಯನಿರ್ವಹಿಸುತ್ತಿವೆ. ಅದೇ ರೀತಿಯಾಗಿ ರಾಷ್ಟ್ರೀಯ ಬಿಕ್ಕಟ್ಟು ನಿರ್ವಹಣಾ ಸಮಿತಿ ಪದನಿಯಮಿತ ಮುಖ್ಯಸ್ಥರಾಗಿ ಕೇಂದ್ರ ಕ್ಯಾಬಿನೆಟ್ ಕಾರ್ಯದರ್ಶಿಯರು ಕಾರ್ಯನಿರ್ವಹಿಸುತ್ತಾರೆ. ಯಾರು? ಕೇಂದ್ರ ಕ್ಯಾಬಿನೆಟ್ ಕಾರ್ಯದರ್ಶಿ. ಅದೇ ರೀತಿಯಾಗಿ ಮುಂದೆ ನ್ಯೂಸ್ ನೋಡೋದಾದರೆ ಪೊಲೀಸ್ ಸಂಶೋಧನೆ ಮತ್ತು ಅಭಿವೃದ್ಧಿ ಬ್ಯೂರೋ BPRDಯ ಮುಖ್ಯಸ್ಥರಾಗಿ ರಾಜೀವ್ ಕುಮಾರ್ ಶರ್ಮಾ. ಭಾಳ ಇಂಪಾರ್ಟೆಂಟ್ ನೋಡಿ ಫ್ರೆಂಡ್ಸ್, ಭಾಳ ಜನ ನೇಮಕವಾಗಿದ್ದಾರೆ. ಭಾರತದ ಪೊಲೀಸ್ ಸಂಶೋಧನೆ ಮತ್ತು ಅಭಿವೃದ್ಧಿ ಬ್ಯೂರೋ ಘಟಕದ ನೂತನ DGಯನ್ನಾಗಿ ರಾಜೀವ್ ಕುಮಾರ್ ಶರ್ಮಾ ಅವರನ್ನು 2024ರ ಮಾರ್ಚ್ನಲ್ಲಿ ಕೇಂದ್ರ ಸರ್ಕಾರ ನೇಮಿಸಿದೆ. ಶರ್ಮಾ ಅವರು 1990ರ ಬ್ಯಾಚ್ನ ಹಿರಿಯ IPS ಅಧಿಕಾರಿಯಾಗಿದ್ದಾರೆ. ಬಾಲಾಜಿ ಶ್ರೀವಾಸ್ತವ ಅವರ ನಿವೃತ್ತಿಯ ನಂತರ ಇವರು ಆ ಸ್ಥಾನಕ್ಕೆ ತುಂಬಿದ್ದಾರೆ. ಯಾರು? ಬಾಲಾಜಿ ಶ್ರೀವಾಸ್ತವರು. BPRD ಬಗ್ಗೆ ನೋಡೋದಾದರೆ ಇದು ಪೊಲೀಸ್ ಸಂಶೋಧನೆ ಮತ್ತು ಅಭಿವೃದ್ಧಿ ಬ್ಯೂರೋ ಆಗಿದೆ. ಬ್ಯೂರೋ ಆಫ್ ಪೊಲೀಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಸ್ಥಾಪನೆಯಾದ 1979 ಆಗಸ್ಟ್ 28. ಕೇಂದ್ರ ಕಚೇರಿ ಇರೋದು ನವದೆಹಲಿಯಲ್ಲಿದೆ. ಮೇಲ್ವಿಚಾರಣೆ ಸಚಿವಾಲಯ ಕೇಂದ್ರ ಗೃಹ ಸಚಿವಾಲಯ. ಇದರ ಸಂಸ್ಥಾಪಕ DG ಆಗಿದ್ದರು ಆನಂದ್ ಸ್ವರೂಪ್ ಗುಪ್ತಾ. ವಿಶೇಷತೆ ನೋಡೋದಾದರೆ ಪೊಲೀಸ್ ಪಡೆಗಳ ಆಧುನೀಕರಣ ಉದ್ದೇಶದಿಂದ ಕಾರ್ಯನಿರ್ವಹಿಸುತ್ತಿರುವ ಬಹುಮುಖ ಆಯಾಮದ ಸಮಾಲೋಚನೆ ಸಂಘಟನೆಯಾಗಿದೆ. ಸಂಶೋಧನೆ, ಅಭಿವೃದ್ಧಿ, ತರಬೇತಿ, ಆಡಳಿತ ಸುಧಾರಣೆಗೆ ಸಂಬಂಧಿಸಿದ 4 ವಿಭಾಗ ಹೊಂದಿದೆ. ಅದೇ ರೀತಿಯಾಗಿ ಪ್ರಕಟಿಸುವ ಪ್ರಕಟಣೆಗಳಾಗಿರ್ಬೋದು. ಕೇಂದ್ರ ತನಿಖಾ ದಳದ ತರಬೇತಿ ಶಾಲೆಗಳು ನೋಡೋದಾದರೆ ಕೋಲ್ಕತ್ತಾ, ಹೈದರಾಬಾದ್, ಚಂಡೀಗಢದಲ್ಲಿ ಇದು ಶಾಲೆಗಳನ್ನು ಹೊಂದಿದೆ. ರಾಷ್ಟ್ರೀಯ ಅಪರಾಧ ದಾಖಲೆಗಳ ಬ್ಯೂರೋ ಎಂಬುದು ಕೇಂದ್ರ ಗೃಹ ವ್ಯವಹಾರ ಸಚಿವಾಲಯದ ಒಂದು ಭಾಗವಾಗಿದೆ. ಭಾರತದ ಪೊಲೀಸ್ ಮತ್ತು ರಕ್ಷಣಾ ವ್ಯವಸ್ಥೆಯಲ್ಲಿ ಇತ್ತೀಚೆಗೆ ನೇಮಕವಾದ ಪ್ರಮುಖರು ಯಾರಪ್ಪ ಅಂತಂದರೆ BSFನ DG ಆದವರು ನಿತಿನ್ ಅಗರ್ವಾಲ್. ಅದೇ ರೀತಿಯಾಗಿ CISF DG ಆದವರು ನೀನಾ ಸಿಂಗ್. ಭಾಳ ಇಂಪಾರ್ಟೆಂಟ್. 2000 SSB DG ಆದವರು ದಲ್ಜತ್ ಸಿಂಗ್ ಚೌಧರಿ. CBIನ ಡೈರೆಕ್ಟರ್ ಆದವರು ಪ್ರವೀಣ್ ಸೂದ್. ITBP DG ಆದವರು ರಾಹುಲ್ ಗೋತ್ರಾ. CRPFನ DG ಆದವರು ಅನಿತ್ ದಯಾಳ್ ಸಿಂಗ್. ಘಟಕದ ಕಾರ್ಯದರ್ಶಿ ರವಿ ಸಿನ್ಹಾ ಆಗಿದ್ದಾರೆ. ಅದೇ ರೀತಿ 2024ರ ಪ್ಯಾರಿಸ್ ಒಲಿಂಪಿಕ್ಸ್ ಕ್ರೀಡಾಕೂಟ ಭಾರತದ ಧ್ವಜಧಾರಿಯಾಗಿ ಶರತ್ ಕಮಲ್ ಅಂಚತ್ ಆಗಿದ್ದಾರೆ. ಇವರು 2024ರ ಜುಲೈ 26ರಿಂದ ಆಗಸ್ಟ್ 11ರವರೆಗೆ ನಡೆಯಲಿರುವ ಪ್ಯಾರಿಸ್ ಒಲಿಂಪಿಕ್ಸ್ ಕ್ರೀಡಾಕೂಟದ ಭಾರತ ತಂಡದ ಧ್ವಜಧಾರಿಯಾಗಿ ಹಿರಿಯ ಟೆನ್ನಿಸ್ ಆಟಗಾರರಾಗಿರುವ ಹಾಲಿ ಕಾಮನ್ವೆಲ್ತ್ ಕ್ರೀಡಾಕೂಟದ ಚಾಂಪಿಯನ್ ಆಗಿರುವ ಶರತ್ ಕಮಲ್ ಅಂಚತ್ ರವರನ್ನು ನೇಮಕ ಮಾಡಲಾಗಿದೆ. ಯಾರನ್ನ? ಶರತ್ ಕಮಲ್ ಅಂಚತ್. ಇವರು ಟೆನ್ನಿಸ್ ಆಟಕ್ಕೆ ಸಂಬಂಧಿಸಿದ್ದಾರೆ. 2022ರ ಬರ್ಮಿಂಗ್ಹ್ಯಾಮ್ನ ಕಾಮನ್ವೆಲ್ತ್ ಕ್ರೀಡಾಕೂಟದ ಸಮಾರೋಪ ಸಮಾರಂಭದಲ್ಲಿ ಶರತ್ ಕಮಲ್ ಅವರು ಭಾರತ ತಂಡ ಧ್ವಜಧಾರಿಯಾಗಿದ್ದರು. ಭಾರತದ ಬಾಕ್ಸಿಂಗ್ ದಿಗ್ಗಜ MC ಮೇರಿ ಕೋಮ್ ಅವರು ಪ್ಯಾರಿಸ್ ಕ್ರೀಡಾಕೂಟದಲ್ಲಿ ಭಾಗವಹಿಸುವ ಭಾರತ ದೇಶದ ನಿಯೋಗದ ಚೀಫ್ ಡಿ ಮಿಷನ್ಗೆ ಆಯ್ಕೆಯಾಗಿದ್ದರು. ಅದೇ ರೀತಿಯಾಗಿ 2024ರ ಪ್ಯಾರಿಸ್ ಒಲಿಂಪಿಕ್ಸ್ ಟೂರ್ನಿ ನೋಡೋದಾದರೆ 2024ರ ಜುಲೈ ಆಗಸ್ಟ್ನಲ್ಲಿ ಪ್ಯಾರಿಸ್ನಲ್ಲಿ ಜರುಗಲಿರುವ 33ನೇ ಆವೃತ್ತಿಯ ಬೇಸಿಗೆ ಒಲಿಂಪಿಕ್ಸ್ ಟೂರ್ನಿಯ 30 ನೋಡೋದಾದರೆ ಜೇಮ್ಸ್ ವಿಂಡ್ ಓಪನ್ ಆಗಿದೆ. ರಷ್ಯಾ ಮತ್ತು ಬೆಲಾರಸ್ ಅಥ್ಲೆಟ್ಗಳು ಕ್ರೀಡಾಕೂಟದಲ್ಲಿ ಭಾಗವಹಿಸುವುದಿಲ್ಲ ಎಂದು ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿ ಘೋಷಣೆ ಮಾಡಿದೆ. ಈ ಟೂರ್ನಿಯಲ್ಲಿ ಮಸ್ಕಟ್ ನೋಡೋದಾದರೆ ಪೆರಿಂಗ್ ಕಪ್ 2024ರ ಆಗಸ್ಟ್ 28ರಂದು ಸೆಪ್ಟೆಂಬರ್ 28ರವರೆಗೆ ಬೇಸಿಗೆ ಪ್ಯಾರಾಒಲಿಂಪಿಕ್ಸ್ ಟೂರ್ನಿ ಆತಿಥ್ಯ ಪ್ಯಾರಿಸ್ನಲ್ಲಿ ನಡೆಯಲಿವೆ. ಎಲ್ಲಿ? ಪ್ಯಾರಿಸ್.
ಪೆರಿಗಿನ್ ಕ್ಯಾಪ್ ಇದೆ, ಪೆರಿಗಿನ್ ಕ್ಯಾಪ್. ಅದೇ ರೀತಿಯಾಗಿ 2020 ಟೋಕಿಯೋ ಒಲಿಂಪಿಕ್ಸ್ ಟೂರ್ನಿ ಬಗ್ಗೆ ನೀವು ಒಂದು ಸಲ ನೋಡಿಕೊಳ್ಳಿ ಫ್ರೆಂಡ್ಸ್. ಪಾಸ್ ಮಾಡಿ. 2020 ಟೋಕಿಯೋ ಒಲಿಂಪಿಕ್ಸ್ ಮತ್ತು ಒಲಿಂಪಿಕ್ಸ್ನಲ್ಲಿ ಭಾರತ ತಂಡದ ಧ್ವಜಧಾರಿಗಳು ನೋಡೋದಾದರೆ, ಬೇಸಿಗೆ ಒಲಿಂಪಿಕ್ಸ್ ಮನ್ಪ್ರೀತ್ ಸಿಂಗ್ ಆಯ್ಕೆಯಾಗಿ ಸಮ್ಮತಿಸಿದ್ದಾರೆ. ಮೇರಿ ಕೋಮ್ ಬಾಕ್ಸರ್ ಇದ್ದಾರೆ ಇವರು. ಸಮಾರೋಪ ಸಂಭ್ರಮದಲ್ಲಿ ಬಜರಂಗ್ ಪುನಿಯಾ ಕುಸ್ತಿ. ಬೇಸಿಗೆ ಪ್ಯಾರಾ ಒಲಿಂಪಿಕ್ಸ್ ನೋಡೋದಾದರೆ ಟೀಕ್ ಚಾಂದ್ ಜಾವೆಲಿನ್ ಎಸೆತಗಾರ ಮತ್ತು ಶಾರ್ಟ್ ಪುಟ್ ಅವರು. ಅವನಿ ಲೇಖರ ರೈಫಲ್ ಶೂಟರ್ ಆಗಿದ್ದಾರೆ ಇವರು. ಅದೇ ರೀತಿಯಾಗಿ 2024 ಸಾಲಿನ ವಾಸ್ತುಶಿಲ್ಪ ನೊಬೆಲ್ ಖ್ಯಾತಿಯ ಪ್ರಿಟ್ಜ್ಕರ್ ಪ್ರಶಸ್ತಿ ಪಡೆದವರು ಯಾರಪ್ಪ ಅಂದರೆ ರೆಕೆನ್ ಯಾಮಮೋಟೋ. ವಾಸ್ತುಶಿಲ್ಪ ಕ್ಷೇತ್ರದ ನೊಬೆಲ್ ಪ್ರಸಿದ್ಧಿ ಎನಿಸಿದ ಪ್ರಿಟ್ಜ್ಕರ್ ಪ್ರಶಸ್ತಿಗೆ ಜಪಾನ್ನ ವಾಸ್ತುಶಿಲ್ಪಿ ರಿಕನ್ ಯಾಮಮೋಟೋ ಅವರನ್ನು ಆಯ್ಕೆ ಮಾಡಲಾಗಿದೆ. ಈ ಪ್ರಶಸ್ತಿ ಮೊತ್ತ $1,00,000 ಆಗಿದೆ, ಅಮೆರಿಕನ್ ಡಾಲರ್ ಆಗಿದ್ದು, ಚಿಕಾಗೋದ ಹಯಾತ್ ಫೌಂಡೇಶನ್ ವತಿಯಿಂದ ಈ ಪ್ರಶಸ್ತಿಯನ್ನು ನೀಡಲಾಗುವುದು. ಯಾವುದು? ಚಿಕಾಗೋದ ಹಯಾತ್. ರೆಕೆನ್ ಅವರು ಒಟ್ಟಾರೆ 53 ಪ್ರಿಟ್ಜ್ಕರ್ ವಾಸ್ತುಶಿಲ್ಪ ಪ್ರಶಸ್ತಿ ಪುರಸ್ಕೃತರಾಗಿದ್ದಾರೆ ಮತ್ತು ಈ ಪ್ರಶಸ್ತಿ ಪಡೆದ 9ನೇ ಜಪಾನ್ ದೇಶದ ವಾಸ್ತುಶಿಲ್ಪಿ ಎಂಬ ಕೀರ್ತಿಗೆ ಪಾತ್ರರಾಗಿದ್ದಾರೆ. ಯಾವುದು? 9ನೇ ವ್ಯಕ್ತಿಯಾಗಿದ್ದಾರೆ ಇವರು. ಪ್ರಿಟ್ಜ್ಕರ್ ಪ್ರಶಸ್ತಿ ಭಾಜನರಾದ ರೆಕೆನ್ ಯಾಮಮೋಟೋ ಬಗ್ಗೆ ಮಾಹಿತಿ ನೋಡೋದಾದರೆ, 2024 ವಾಸ್ತುಶಿಲ್ಪಿ ನೊಬೆಲ್ ಪ್ರಶಸ್ತಿಗೆ ಭಾಜನರಾದ ರೆಕೆನ್ ಅವರು ಜಪಾನ್ ದೇಶದ ವಾಸ್ತುಶಿಲ್ಪಿಯಾಗಿದ್ದಾರೆ. ಅವರು 1945ರಲ್ಲಿ ಚೀನಾದ ಬೀಜಿಂಗ್ನಲ್ಲಿ ಜನಿಸಿದ್ದಾರೆ. ಇವರು 1973ರಲ್ಲಿ ಯಮಮೋಟೋ ಮತ್ತು ಫೀಲ್ಡ್ ಶಾಪ್ ಲಿಮಿಟೆಡ್ ಸ್ಥಾಪಿಸಿದ್ದಾರೆ. ಅನೇಕ ಮುಂತಾದ ಇವರು ಕೆಲಸಗಳನ್ನು ಮಾಡಿದ್ದಾರೆ. ಇವರ ಪ್ರಮುಖ ಕೊಡುಗೆಗಳಲ್ಲಿ ಫುಕುಶಿಮಾ ಫ್ಯೂಚರ್ ವಿಶ್ವವಿದ್ಯಾಲಯ ಸಂಶೋಧನಾ ಕಟ್ಟಡ, ಯೋಕೋಸುಕಾ ಮ್ಯೂಸಿಯಂ ಆಫ್ ಆರ್ಟ್, ಟಿಯಾಜಿನ್ ಲೈಬ್ರರಿ, ಚೂರಿಚ್ ಏರ್ಪೋರ್ಟ್, ದಿ ಸರ್ಕಲ್ ಪ್ರಮುಖವಾಗಿವೆ. ಪ್ರಿಟ್ಜ್ಕರ್ ವಾಸ್ತುಶಿಲ್ಪ ನೊಬೆಲ್ ಪ್ರಶಸ್ತಿ ಬಗ್ಗೆ ಮಾಹಿತಿ ನೋಡಿದರೆ, ವಿಶೇಷತೆ ನೋಡಿದರೆ ನೊಬೆಲ್ಗೆ ಸಮಾನವಾದ ವಾಸ್ತುಶಿಲ್ಪಗಳಿಗೆ ನೀಡುವ ಪ್ರಶಸ್ತಿಯಾಗಿದ್ದು, ವಾಸ್ತುಶಿಲ್ಪದ ನೊಬೆಲ್ ಎನ್ನುವರು. ಯಾವುದಕ್ಕೆ? ಪ್ರಿಟ್ಜ್ಕರ್ಗೆ. ಅರ್ಹತೆ ನೋಡೋದಾದರೆ 60 ವರ್ಷಕ್ಕಿಂತಲೂ ಹೆಚ್ಚು ಕಾಲ ವಾಸ್ತುಶಿಲ್ಪಿ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿದವರಿಗೆ ಮಾತ್ರ ನೀಡಲಾಗುತ್ತದೆ. ಪ್ರಶಸ್ತಿ ಮೊತ್ತ $65,00,000 ಆರಂಭ ಆದದ್ದು 1979ರಲ್ಲಿ ಜೆ. ಪ್ರಿಟ್ಜ್ಕರ್ ಅವರು ಆರಂಭಿಸಿದರು. ಪ್ರಿಟ್ಜ್ಕರ್ ಕುಟುಂಬದವರು ಧನಸಹಾಯ ಮಾಡಿದ್ದಾರೆ ಮತ್ತು ಹಯಾತ್ ಫೌಂಡೇಶನ್ ಅವರು ಪ್ರಾಯೋಜಕರಾಗಿದ್ದಾರೆ. ಇತ್ತೀಚಿನ ಪ್ರಿಟ್ಜ್ಕರ್ ಪ್ರಶಸ್ತಿ ಪುರಸ್ಕೃತರು ಹರಾಟ ಇಸ್ಕೋಜೋಕಿ ಅಥವಾ 2019ರಲ್ಲಿ, ಯುನೋ ಫಾರೆಲ್ ಮತ್ತು ಶೆಲೆ ಮ್ಯಾಕ್ ನಮನ 2020ರಲ್ಲಿ, ಹನ್ನೆ ಕೆಲೇಕೇಶನ್ ಮತ್ತು ಜಿನ್ ಫಿಲಿಪ್ 2021ರಲ್ಲಿ. ಇದು ಬುರ್ಕಾನ್ ಫಾಸೋದ ಪಿ. ಫ್ರಾನ್ಸಿಸ್ ಗೆರೆ 2022ರಲ್ಲಿ. UK ದೇಶದ ಡೇವಿನ್ ಚಿಪ್ಪರ್ಫೀಲ್ಡ್ 2023ರಲ್ಲಿ ಪಡೆದಿದ್ದಾರೆ. ಅದೇ ರೀತಿಯಾಗಿ ಜಪಾನ್ ದೇಶದ ವಾಸ್ತುಶಿಲ್ಪಿ ರಿಕೆನ್ ಯಾಮಮೋಟೋ 2024ರಲ್ಲಿ ಅವರು ಕೂಡ ಪಡೆದಿದ್ದಾರೆ. ಪ್ರಿಟ್ಜ್ಕರ್ ಪ್ರಶಸ್ತಿ ಭಾಜನರಾದ ಮೊದಲ ಮತ್ತು ಏಕೈಕ ಭಾರತೀಯ ಯಾರಪ್ಪ ಅಂತಂದರೆ ಅದು ಬಿ. ವಿ. ದೋಶಿ. ಬಿ. ವಿ. ದೋಶಿ ಅಂದರೆ ಬಾಲಕೃಷ್ಣ ದೋಶಿ. ಅವರಿಗೆ 2018ರಲ್ಲಿ ಪ್ರಿಟ್ಜ್ಕರ್ ಪ್ರಶಸ್ತಿ ಭಾಜನರಾಗಿದ್ದಾರೆ. ಇವರು ಮೂಲಕ ವಾಸ್ತುಶಿಲ್ಪ ನೊಬೆಲ್ ಪಡೆದ ಮೊದಲ ಭಾರತೀಯ ಎಂಬ ಹೆಗ್ಗಳಿಕೆ ಪಾತ್ರರಾಗಿದ್ದಾರೆ. ಅದೇ ರೀತಿಯಾಗಿ ಪಿ. ವಿ. ನರಸಿಂಹರಾವ್ ಸ್ಮರಣಾರ್ಥ ಪ್ರಶಸ್ತಿ ಪುರಸ್ಕೃತರು ರತನ್ ಟಾಟಾ. 2024 ಮಾರ್ಚ್ 15ರಂದು ಮುಂಬೈನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಖ್ಯಾತ ಉದ್ಯಮಿ ಮತ್ತು ಟಾಟಾ ಸಾಮಾಜಿಕ ಮುಖ್ಯಸ್ಥರು ಮತ್ತು ರತನ್ ಟಾಟಾ ಅವರಿಗೆ ಪಿ. ವಿ. ನರಸಿಂಹರಾವ್ ಸ್ಮರಣಾರ್ಥ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಗಿದೆ. ರತನ್ ಟಾಟಾ ಅವರು ಪರೋಪಕಾರಿ ಸೇವೆಯನ್ನು ಗುರುತಿಸಿ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ. ಇವರು ತಮ್ಮ ಆದಾಯ ಅರ್ಧಕ್ಕಿಂತ ಹೆಚ್ಚು ಭಾಗವನ್ನು ಟಾಟಾ ಟ್ರಸ್ಟ್ ಮತ್ತು ವೈಯಕ್ತಿಕವಾಗಿಯೂ ದೇಣಿಗೆ ನೀಡಿ ಆರೋಗ್ಯ ಸೇವೆ, ಶಿಕ್ಷಣ, ಗ್ರಾಮೀಣ ಅಭಿವೃದ್ಧಿ ಮತ್ತು ಪರಿಸರ ಸುಸ್ಥಿರತೆಗೆ ನೆರವಾಗಿದ್ದಾರೆ. ರತನ್ ಟಾಟಾ ಅವರಿಗೆ 2023ರಲ್ಲಿ ಆರ್ಡರ್ ಆಫ್ ಆಸ್ಟ್ರೇಲಿಯಾ, 2021ರಲ್ಲಿ
ಅಸ್ಸಾಂ ಬೈಬಲ್ 2014ರಲ್ಲಿ ಬ್ರಿಟಿಷ್ ಎಂಪೈರ್ನ ನೈಟ್ ಗ್ರ್ಯಾಂಡ್ ಕ್ರಾಸ್ ಆಫ್ ದಿ ಆರ್ಡರ್ ಪ್ರಶಸ್ತಿ ಕೂಡ ಪಡೆದಿದ್ದಾರೆ. ಅದೇ ರೀತಿ 2008ರಲ್ಲಿ ಪದ್ಮವಿಭೂಷಣ ಮತ್ತು 2010ರಲ್ಲಿ ಪದ್ಮಭೂಷಣ ಗೌರವ ಲಭಿಸಿದ್ದಾರೆ ಇವರು. ಆಧುನಿಕ ಭಾರತ ಚಾಣಕ್ಯ ಖ್ಯಾತಿ ಎಂದು ಪಿ.ವಿ. ನರಸಿಂಹರಾವ್ ಅವರನ್ನು 1991ರ ಜುಲೈ 24ರಂದು ಭಾರತದಲ್ಲಿ ಹೊಸ ಆರ್ಥಿಕ ನೀತಿಯನ್ನು ಜಾರಿಗೆ ತಂದರು. ಭಾರತದ ಅರ್ಥಶಾಸ್ತ್ರಜ್ಞ ಪಿತಾಮಹ ಮತ್ತು ಸಪ್ತಾಹ ಸಿದ್ಧಾಂತ ಪ್ರತಿಪಾದಕ ಯಾರಪ್ಪ ಅಂದರೆ ಅವರೇ ಕೌಟಿಲ್ಯ ಅಥವಾ ಚಾಣಕ್ಯ. ಪ್ರಧಾನಿ ನರೇಂದ್ರ ಮೋದಿಯವರ ಭೂತಾನ್ ಭೇಟಿ ನೀಡಿದ್ದಾರೆ. ಮಹತ್ವದ ಒಪ್ಪಂದವಾಗಿವೆ. ಪ್ರಧಾನಿ ಮೋದಿಯವರು ನೆರೆಯ ರಾಷ್ಟ್ರವಾದ ಭೂತಾನ್ ದೇಶಕ್ಕೆ 2024ರಲ್ಲಿ ಮಾರ್ಚ್ 22 ಮತ್ತು 23ರಂದು ಪ್ರವಾಸ ಕೈಗೊಂಡಿದ್ದರು. ಈ ಪ್ರವಾಸದ ಸಂದರ್ಭದಲ್ಲಿ ಭಾರತ ಮತ್ತು ಭೂತಾನ್ ನಡುವಿನ ಅನೇಕ ಒಪ್ಪಂದಗಳಿಗೆ ಸಹಿ ಹಾಕಲಾಗಿದೆ. ಇದೇ ಸಂದರ್ಭದಲ್ಲಿ ಭೂತಾನ್ ದೇಶವು ನರೇಂದ್ರ ಮೋದಿಯವರಿಗೆ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ಆರ್ಡರ್ ಆಫ್ ದಿ ಡ್ರಕ್ ಗ್ಯಾಲ್ಫೋ ಪ್ರಶಸ್ತಿಯನ್ನು ಭೂತಾನ್ ಸರ್ಕಾರ ನೀಡಿ ಗೌರವಿಸಿದೆ. ಯಾವುದು? ಆರ್ಡರ್ ಆಫ್ ದಿ ಡ್ರಕ್ ಗ್ಯಾಲ್ಫೋ. ದೇಶದ ನೆರೆಹೊರೆ ಮೊದಲು ನೀತಿಯ ಭಾಗವಾಗಿ ಹಿಮಾಲಯದ ರಾಷ್ಟ್ರದೊಳಗಿನ ಭಾರತದ ಅನ್ಯೋನ್ಯ ಸಂಬಂಧಗಳನ್ನು ಮತ್ತಷ್ಟು ಗಟ್ಟಿಗೊಳಿಸಲು ಪ್ರಧಾನಿ ಮೋದಿ ಅವರ ಭೂತಾನ್ ಭೇಟಿಯು ಮಹತ್ವದ ಪೂರ್ಣವಾಗಿದೆ. ಭಾರತ ಭೂತಾನ್ ನಡುವಿನ ಒಪ್ಪಂದಗಳನ್ನು ನೋಡಿಕೊಳ್ಳಿ ಫ್ರೆಂಡ್ಸ್. ಇದರಲ್ಲಿ ಭೂತಾನ್ನ ದೊರೆಯಾಗಿರುವ ಜಿಮ್ಗೆ ಕೇಸರ್ನಾಮ್ ಮತ್ತು ಗೇಲೆ ವಾಂಗ್ಚುಕ್ ಅವರು ಸಹ ಮುಖ್ಯಸ್ಥರಾಗಿ ಪಾತ್ರವಹಿಸಿದ್ದಾರೆ. ಭೂತಾನ್ನಲ್ಲಿ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಉದ್ಘಾಟಿಸಿದ ಪ್ರಧಾನಿ ಬಗ್ಗೆ ನೋಡೋದಾದರೆ, ಭಾರತ ನೆರವಿನೊಂದಿಗೆ ಭೂತಾನ್ ಥಿಂಪುನಲ್ಲಿ ನಿರ್ಮಿಸಲಾಗಿರುವ ಗ್ಯಾಸ್ಟೂಸ್ ಜೆಟಾಕ್ಸನ್ ಮತ್ತು ಪೇಮಾ ವಾಚ್ಕುಂಕ್ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯನ್ನು ಪ್ರಧಾನಿ ಮೋದಿಯವರು ಭೂತಾನ್ನ ಪ್ರಧಾನಿಯಾಗಿರುವ ಶೆರಿಂಗ್ ಟೋಬ್ಗೆ ಉದ್ಘಾಟಿಸಿದರು. ಅವ್ರ ಜೊತೆ ಈ ಅತ್ಯಾಧುನಿಕ ಆಸ್ಪತ್ರೆ ನಿರ್ಮಾಣಕ್ಕೆ ಭಾರತ 2 ಹಂತದಲ್ಲಿ ಸಹಕಾರ ನೀಡಿದೆ. ಅದು ಮೊದಲ ಹಂತದಲ್ಲಿ 22 ಕೋಟಿ ರೂಪಾಯಿ ರೊಕ್ಕ ನೀಡಿದೆ. ಆಮೇಲೆ ಮತ್ತೆ 2ನೇ ಹಂತದಲ್ಲಿ 119 ಕೋಟಿ ರೂಪಾಯಿಗಳನ್ನು ಭಾರತ ಕೊಟ್ಟಿದೆ. ಅದೇ ರೀತಿಯಾಗಿ ಪ್ರಧಾನಿ ಮೋದಿಯವರಿಗೆ ಭೂತಾನ್ನ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಬಗ್ಗೆ ನೋಡೋದಾದರೆ ಆರ್ಡರ್ ಆಫ್ ದಿ ಡ್ರಕ್ ಗ್ಯಾಲ್ಫೋ. ಇಂಪಾರ್ಟೆಂಟ್ ಫ್ರೆಂಡ್ಸ್, ಆರ್ಡರ್ ಆಫ್ ದಿ ಡ್ರಕ್ ಗ್ಯಾಲ್ಫೋ ಯಾವ ದೇಶಕ್ಕೆ ಸಂಬಂಧಿಸಿದೆ ಅಂದರೆ ಇದು ಭೂತಾನ್ ದೇಶಕ್ಕೆ ಸಂಬಂಧಿಸಿದೆ. ಅಥವಾ ಆರ್ಡರ್ ಆಫ್ ದಿ ಡ್ರ್ಯಾಗನ್ ಕಿಂಗ್ ಅಂತ ಕೂಡ ಕರೀತಾರೆ ಇದು ಪ್ರಶಸ್ತಿಗೆ. ಭಾರತ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಭೂತಾನ್ ಸರ್ಕಾರವು ಭೂತಾನ್ನ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ಆರ್ಡರ್ ಆಫ್ ದಿ ಡ್ರಕ್ ಗ್ಯಾಲ್ಫೋ ನೀಡಿ ಗೌರವಿಸಿದೆ. ಭೂತಾನ್ನ ರಾಜಧಾನಿ ಥಿಂಪುನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಭೂತಾನ್ ದೊರೆ ಜಿಂಗ್ಬೆ ಖೇಸರ್ನಾಮ್ ಗೇಲ್ ವಾಂಗ್ಚುಕ್ ಅವರು 2024ರ ಮಾರ್ಚ್ 22ರಂದು ಪ್ರದಾನ ಮಾಡಿದರು. ಭಾರತ ಭೂತಾನ್ ಸಂಬಂಧಗಳ ವೃದ್ಧಿಗೆ ನೀಡಿದ ಅತ್ಯುನ್ನತ ಕೊಡುಗೆ ಮತ್ತು ಅಲ್ಲಿನ ಜನರಿಗೆ ಸಲ್ಲಿಸಿದ ವಿಶಿಷ್ಟ ಸೇವೆಗಾಗಿ ಮೋದಿಯವರಿಗೆ ಈ ಪ್ರಶಸ್ತಿಯನ್ನು ನೀಡಲಾಗಿದೆ. ಈ ಮೂಲಕ ಈ ಪ್ರಶಸ್ತಿ ಪಡೆದ ಮೊದಲ ವಿದೇಶಿ ಗಣ್ಯ ಎಂಬ ಹೆಗ್ಗಳಿಕೆಗೆ ಮೋದಿ ಪಾತ್ರರಾಗಿದ್ದಾರೆ. ಯಾರು ಮೊದಲ ಈ ಪ್ರಶಸ್ತಿ ಪಡೆದವರು? ಮೋದಿಯವರು. ಭಾರತ ಭೂತಾನ್ ಸಂಬಂಧ ನೋಡೋದಾದರೆ, ಈ ಭಾರತ ದೇಶ ನೆರೆಯ ರಾಷ್ಟ್ರವಾಗಿರೋ ಭೂತಾನ್ನೊಂದಿಗೆ ಉತ್ತಮ ಸಂಬಂಧವನ್ನು ಹೊಂದಿದ್ದು ಪ್ರಧಾನಿ ಮೋದಿಯವರು 2014ರಲ್ಲಿ ಪ್ರಧಾನ ಮಂತ್ರಿ ಆಗಲು ಮೊದಲ ಬಾರಿ ಅಧಿಕಾರ ವಹಿಸಿಕೊಂಡ ನಂತರ ಮೊದಲ ವಿದೇಶಿ ಪ್ರವಾಸದೊಂದು ಭೂತಾನ್ ದೇಶಕ್ಕೆ ಕೈಗೊಂಡರು. ಅಂದರೆ ಪ್ರಧಾನಿ ಮೋದಿಯವರು 2014ರಲ್ಲಿ ಪ್ರಧಾನಮಂತ್ರಿ ಆಗೋಣ ಮೊದಲ ಪ್ರವಾಸ ಭೂತಾನ್ಗೆ ಅವರು ಮಾಡಿದ್ದಾರೆ. ಅದೇ ರೀತಿಯಾಗಿ ಭಾರತ ಭೂತಾನ್ ನಡುವಿನ ಪ್ರಮುಖ ಒಪ್ಪಂದಗಳ ಬಗ್ಗೆ ಒಂದು ಸರ್ತಿ ಕಣ್ಣಾಡಿಸ್ಕೊಳ್ಳಿ. ಭಾರತದಿಂದ ಭೂತಾನ್ಗೆ ಪೆಟ್ರೋಲಿಯಂ, ತೈಲ, ಲೂಬ್ರಿಕೆಂಟ್ಸ್ಗಳು ಮತ್ತು ಸಂಬಂಧಿತ ಉತ್ಪನ್ನಗಳ ಪೂರೈಕೆ ಮಾಡಲಾಗಿದೆ. ಇನ್ನು ಮುಂತಾದ ಒಪ್ಪಂದಗಳಾಗಿವೆ. ಇವನ್ನು ಒಂದು ಸಲ ಪಾಸ್ ಮಾಡಿಕೊಂಡು ನೋಡಿಕೊಳ್ಳಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಇವತ್ತಿನ ವೀಡಿಯೋದಲ್ಲಿ ಇಷ್ಟೇ. ನಿಮ್ಗೇನಾದ್ರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ. ಮತ್ತು ಅದೇ ರೀತಿ ಸ್ಪರ್ಧಾ ವಿಜೇತ ಮ್ಯಾಗ್ಜಿನ್ ಏಪ್ರಿಲ್ ತಿಂಗಳಿದೆ. ಯಾರು ನೋಡಿಲ್ಲೋ ಅವರು ಹೋಗಿ ನಮ್ಮ ಪ್ಲೇ ಲಿಸ್ಟಲ್ಲಿ 2024 ಅಂತ ಹಾಕಿದೆ ನೋಡಿ, ಸ್ಪರ್ಧಾ ವಿಜೇತ. ಹೋಗಿ ಒಂದು ಸಾರಿ ಎಲ್ಲರೂ ನೋಡಿಕೊಳ್ಳಿ ಫ್ರೆಂಡ್ಸ್. ಉಪಯುಕ್ತವಾದ ಮಾಹಿತಿ ಇದೆ.
ತಪ್ಪಿಸ್ಕೋಬೇಡಿ ಯಾರು ನೋಡಲಾರ್ದ ನೋಡಿ ಒಂದು ಸಲ ಸ್ಪೀಡನ್ನು ಇಟ್ಟು. ಬಾಯ್ ಫ್ರೆಂಡ್ಸ್.